ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲಿಗೋ ಹೊರಗಡೆ ಹೋಗ್ತಿದ್ದೀನಿ. ಅದು ಎಲ್ಲಿಗೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಆನ್ ದಿ ವೇನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಹೋಗೋಣ ಎಲ್ಲಿಗೆ ಅಂತ ನಿಮಗೂ ತೋರಿಸ್ತೀನಿ. ನಾನು ಇಲ್ಲಿ ಹೆಬ್ಬಾಳಿಂದ ಕೆಂಗೇರಿ ದಾಟಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾಯಿದ್ದೀನಿ. ಲಿಟ್ರಲಿ ಎಷ್ಟು ನನಗೆ ಟ್ರಾಫಿಕಲ್ಲಿ ಹೋಗೋಷ್ಟು ಎಷ್ಟು ಟೈಮ್ ಆಯಿತು ಅಂದರೆ ತುಂಬ ಟೈಮ್ ಹಿಡೀತು ನನಗೆ. ಅಂದರೆ ನನಗಿಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಾವು 10ಗೆ ಬಿಟ್ಟಿದ್ದು, ಅಲ್ಲಿ ರೀಚ್ ಆಗೋಷ್ಟರಲ್ಲಿ 12:15 ಆಯಿತು. ಆಲ್ಮೋಸ್ಟ್ ಟೂ ಅವರ್ಸ್ ಮೇಲೆ ಆಯಿತು ಈ ಟ್ರಾಫಿಕಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೆ. ಬಟ್ ಅಷ್ಟೊತ್ತು ಆಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬಾ ದೂರ ಆಯಿತು. ಅದಕ್ಕೆ ಎಲ್ಲರೂ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡೋದು ಅನಿಸುತ್ತೆ. ಸೊ ದಟ್ ಬೇಗ ರೀಚ್ ಆಗ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಸೊ ಮೆಟ್ರೋ ಕೂಡ ನಮಗೆ ಎಲ್ಲಿವರೆಗೂ ಇದೆ ಅಂತ ಐಡಿಯಾ ಇರಲಿಲ್ಲ. ಸೊ ಮೆಟ್ರೋ ನಮ್ಮ ಮನೆ ಹತ್ರ ಕೂಡ ಇಲ್ಲ. ನಾವು ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ಆಟೋ ಇಲ್ಲ ಕ್ಯಾಬ್ ತೊಗೊಂಡೋಗಿ ಮತ್ತೆ ಅಲ್ಲಿಂದ ಹೋಗಬೇಕಾಗಿತ್ತು. ಅರ್ಜೆಂಟಲ್ಲಿದ್ವಿ. ಸೊ ಇದು ಸಡನ್ ಪ್ಲ್ಯಾನ್ ಆಗಿತ್ತು. ಅದಕ್ಕೋಸ್ಕರ ನಾವು ಆಟೋದಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಬನ್ನಿ ಹೋಗೋಣ, ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ನಾನು, ಗುಡ್ಡಿ, ಆರವ್, ಅಮ್ಮ ಎಲ್ಲರೂ ಹೋಗ್ತಾಯಿದ್ದೀವಿ ಆಟೋದಲ್ಲಿ. ಅವಳದು ನ್ಯಾಪ್ ಟೈಮ್ ಇತ್ತು. ಬೆಳಿಗ್ಗೆ ಬೇಗ ಎದ್ದೇಳ್ತಾಳೆ. ಬೇಗ ಅಂದರೆ ಇವಾಗ ಸ್ವಲ್ಪ ಮಳೆ ಚಳಿ ಇರೋದ್ರಿಂದ ಸ್ವಲ್ಪ ಲೇಟ್ ಎದ್ದೇಳೋದು. ಎದ್ದೇಳೋದೇ 9:30 10 ಆಗುತ್ತೆ. ಸೊ ಅವಳು ಎದ್ದಿದ ತಕ್ಷಣ ಸ್ನಾನ ಮಾಡಿಸ್ಕೊಂಡು ಮತ್ತು ಏನಾದರೂ ಸ್ವಲ್ಪ ತಿನ್ನಿಸಿ ಅವಳನ್ನೂ ಕೂಡ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವಳನ್ನ ಮನೆಯಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ, ಯಾರೂ ನೋಡ್ಕೊಳ್ಳೋರಿಲ್ಲ, ನಾವು ಹೋಗಲೇಬೇಕು. ಅವಳನ್ನ ಕರ್ಕೊಳ್ಳೋದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಅವಳದು ನ್ಯಾಪ್ ಟೈಮ್ ಆಗಿರೋದ್ರಿಂದ ಅವಳು ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. ಅಂದರೆ ಆಟೋದಲ್ಲಿ ಮಲ್ಕೊಂಡಿದ್ಲು, ಒಂದು 1/2 hour ಮಲ್ಕೊಂಡಿದ್ಲು ಅಷ್ಟೇ. ಅಲ್ಲಿ ಹೋದ್ಮೇಲೆ ಕ್ರ್ಯಾಂಕಿ ಆಗೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಹಾಗೆ ಮ್ಯಾನೇಜ್ ಮಾಡಿದ್ವಿ. ಸೊ ಬನ್ನಿ ಹೋಗೋಣ. ನೋಡಿ, ಇದೇ ಆ ಪ್ಲೇಸ್. ಇಲ್ಲಿ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅಲ್ಲಿಗೇ ನಾವು ಬಂದಿರೋದು. ರೀಚ್ ಆಗಿದ್ದೀವಿ. ಇದು ಆಯುರ್ವೇದಿಕ್ ಹಾಸ್ಪಿಟಲ್ಗೆ ಬಂದಿರೋದು. ಅಮ್ಮಗೆ ಸ್ವಲ್ಪ ಅವ್ರಿಗೆ ಜಾಯಿಂಟ್ಸ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿದೆ. ಬೋನ್ಸ್ ಎಲ್ಲ ಸ್ವಲ್ಪ ಪೇನ್ ಅಂತ ಹೇಳ್ತಿದ್ರು. ಅದಕ್ಕೋಸ್ಕರ ಅವ್ರಿಗೆ ಈ ನಾರ್ಮಲ್ ಹಾಸ್ಪಿಟಲ್ಗೆಲ್ಲ ಹೋಗೋದು ಸುಮ್ಮನೆ ಅವರು ಇನ್ನೊಂದು ಆಪ್ರೇಷನ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತಾರೆ ಅಂತ ಆಯುರ್ವೇದಿಕ್ಕೆ ಚೆಕ್ ಮಾಡಿ ಅವರು ಕೂಡ ನನಗೆ ಬೇಡ ಪ್ರೈವೇಟ್ ಹಾಸ್ಪಿಟಲ್ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇಲ್ಲಿ ಚೆಕ್ ಮಾಡಿ ಎಲ್ಲ ಕರ್ಕೊಂಡು ಬಂದಿದ್ದೀವಿ ಕನ್ಸಲ್ಟೇಷನ್ಗೆ. ಫಸ್ಟ್ ಟೈಮ್ ಬಂದಿರೋದು, ನಮಗೂ ಏನು ಐಡಿಯಾ ಇಲ್ಲ ಹೇಗಿರುತ್ತೆ ಟ್ರೀಟ್ಮೆಂಟ್ ಅಂತ. ಅದಕ್ಕೋಸ್ಕರ ಬಂದಿದ್ದೀವಿ. ಗುಡ್ಡಿ ಅಳ್ತಾನೇ ಇದ್ಲು. ಇದ್ದಿದ್ದು ನಾವು ಆಲ್ಮೋಸ್ಟ್ 1 hour ಅನಿಸುತ್ತೆ ಅಳ್ತಾನೇ ಇದ್ಲು. ಸೊ ಡಾಕ್ಟರ್ ಕನ್ಸಲ್ಟ್ ಮಾಡಿ ಅವರು ಏನು ಹೇಳಿದ್ರು ಕೇಳಿಕೊಂಡು, ಸೊ ಅಲ್ಲಿಂದ ನೋಡಿ ಮತ್ತೆ ಬರ್ತಾ ಆಟೋದಲ್ಲಿ ಕ್ಯಾಬಲ್ಲಿ ಹೋಗೋದು ಬೇಡ, ತುಂಬ ಟೈಮ್ ಆಗುತ್ತೆ, ಬ್ಯಾಕ್ ಪೇಯ್ನ್ ಬಂದುಬಿಡುತ್ತೆ ಅಂತ ಮತ್ತೆ ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ದೂರ ಮೆಟ್ರೋ ಸ್ಟೇಷನ್ ಇದೆ, ಚೆಲ್ಲಘಟ್ಟ ಮೆಟ್ರೋ ಸ್ಟೇಷನ್ನು. ಹೋಗ್ತಾಯಿದ್ದೀವಿ. ಇಲ್ಲೊಂದು ಮಿಲೆಟ್ ಕುಕ್ಕೀಸ್ ತೊಗೊಂಡ್ವಿ ಅಲ್ಲಿ ಒಳಗಡೆ ಕೆಫೆಟೇರಿಯಾದಲ್ಲಿ. ಗುಡ್ಡಿ ತುಂಬ ಅಳ್ತಿದ್ಲು.
ಅವಳಿಗೆ ನಿದ್ದೆ ಟೈಮ್ ಅಲ್ವಾ, ಅದಕ್ಕೋಸ್ಕರ ಅಳ್ತಿದ್ಲು ಅಂತ ಮಿಲ್ಲೆಟ್ ಕುಕ್ಕೀಸ್ ಕೊಡಿಸಿದ್ವಿ. ಅದನ್ನು ತಿಂದ್ಕೊಂಡು ಹೇಗೋ ಮ್ಯಾನೇಜ್ ಮಾಡ್ತಾಯಿದ್ವಿ. ಮತ್ತು ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ. ಗುಡ್ಡಿ ಜೊತೆ ಇದು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಹೋಗ್ತಾ ಇರೋದು. ಅವಳದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಹೇಗಿರುತ್ತೆ, ಏನು ಮಾಡ್ತಾಳೆ ನೋಡೋಣ. ನಮಗೂ ಐಡಿಯಾ ಇರಲಿಲ್ಲ ಬರ್ತಾ ಮೆಟ್ರೋದಲ್ಲಿ ಬರೋದು ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ತುಂಬ ದೂರ ಇದೆ. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಟ್ರಾವೆಲ್ ಮಾಡಬೇಕಂದ್ರೆ ಬೆಂಗಳೂರಲ್ಲಿ ಆಗೋದೇ ಇಲ್ಲ. ಥ್ಯಾಂಕ್ ಗಾಡ್ ಮೆಟ್ರೋ ಆದರೂ ಫೆಸಿಲಿಟೀಸ್ ಮಾಡಿದ್ದಾರೆ. ಇನ್ನೂ ಬರ್ತಿದೆ ಮೆಟ್ರೋ ಸ್ಟೇಷನ್ಸ್ ಎಲ್ಲ ಇನ್ನೂ ಜಾಸ್ತಿ ಮಾಡಲಿ, ಸೊ ದಟ್ ಟ್ರಾವೆಲ್ ಮಾಡೋರಿಗೆಲ್ಲ, ಬೇಗ ಟ್ರಾವೆಲ್ ಮಾಡೋರಿಗೆ ಈಸಿ ಆಗುತ್ತೆ. ಮತ್ತು ಟ್ರಾಫಿಕ್ ಕೂಡ ಕಮ್ಮಿ ಆಗುತ್ತೆ ಅನ್ನೋ ಹೋಪಲ್ಲಿ ಎಲ್ಲ ಮಾಡ್ತಿದ್ದಾರೆ. ಬಟ್ ನೋಡೋಣ ಏನಾಗುತ್ತೆ ಅಂತ. ಗುಡ್ಡಿ ಆರಾಮಾಗೆ ಮೆಟ್ರೋ ಎಕ್ಸ್ಪೀರಿಯೆನ್ಸ್ನ ಎಂಜಾಯ್ ಮಾಡ್ತಿದ್ಲು. ಅವರು ಯಾರು ಮಾತಾಡಿಸ್ತಾ ಇರಲಿಲ್ಲ ಅಂದ್ರೂ ಅವಳೇ ಎಲ್ಲರ ಹತ್ರ ಮಾತಾಡಿಸ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡೆಲ್ಲ ಬರ್ತಿದ್ಲು ಮೆಟ್ರೋದಲ್ಲಿ. ನಾವು ಬೆಳಿಗ್ಗೆ 10ಗೆ ಹೊರಟಿದ್ದು, ರೀಚ್ ಆಗೋಷ್ಟರಲ್ಲಿ 2-3 ಆಯಿತು. ಸೊ ಮನೆಯಲ್ಲಿ ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಮಾಡ್ಕೊಂಡು ತಿಂದ್ವಿ. ಇದು ನೈಟ್ ಮಶ್ರೂಮ್ ಫ್ರೈ ಮಾಡಿದೆ. ಮಶ್ರೂಮ್ ಫ್ರೈ ಇಲ್ಲ ಪಲ್ಯ ಏನು ಬೇಕಾದರೂ ಹೇಳ್ಬೋದು. ಸೊ ಅದನ್ನು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಶ್ರೂಮ್ ಪಲ್ಯ ಇಲ್ಲ ಫ್ರೈ ಏನು ಬೇಕಾದರೂ ಹೇಳ್ಬೋದು. ನಾನಿಲ್ಲಿ 2 ಪ್ಯಾಕೆಟ್ ಮಶ್ರೂಮ್ನ ತೊಗೊಂಡಿದ್ದೀನಿ. 3 ಜನಕ್ಕೆ. ನಮಗೆ 1 ಪ್ಯಾಕೆಟ್ ಸಾಲೋದಿಲ್ಲ, ಅದು ನೋಡೋಕ್ಕೆ ಆ ಥರ ಇರುತ್ತೆ. ಮತ್ತು ಫ್ರೈ ಆದಮೇಲೆ ತುಂಬ ಕಮ್ಮಿ ಆಗುತ್ತೆ. ನೀವು ಒಂದಿಬ್ಬರಿಗೆ ಅಂತ ಹೇಳಿದ್ರೆ 1 ಪ್ಯಾಕೆಟ್ ಯೂಸ್ ಮಾಡ್ಬೋದು. ನಾನು ಮಶ್ರೂಮ್ನ ಒಂದು 10-15 ಮಿನಿಟ್ಸ್ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾಕೆಂದರೆ ಅದು ಮಣ್ಣು ತುಂಬ ಇರುತ್ತಲ್ಲ, ಅದೆಲ್ಲ ಬಿಟ್ಕೊಳ್ಳುತ್ತೆ. ಮತ್ತು ಈ ಥರ 1 ಲೇಯರ್ ತೆಗಿಬೇಕಲ್ವ ಮಶ್ರೂಮ್ದು, ಅದು ಈಸಿಯಾಗಿ ಬರುತ್ತೆ ಅಂತ ಮಶ್ರೂಮ್ನ ನೆನೆಸಿಟ್ಕೊಂಡಿದ್ದೀನಿ. ಮತ್ತು ನೆನೆಸಿಟ್ಕೊಂಡು ಒಂದು 15 ಮಿನಿಟ್ಸ್ ಈ ಥರ 1 ಲೇಯರ್ ತೆಗಿತಾ ಇದ್ದೀನಿ ನಾನು. ತುಂಬ ಈಸಿ ರೆಸಿಪಿ ಇದು. ನಿಮಗೆ ಅನ್ನ ಸಾಂಬಾರಿಗೆ ನಂಚ್ಕೊಳ್ಳೋಕ್ಕೆ ಆಗಲಿ, ಸೈಡ್ ಡಿಶ್ ಥರ ಯಾವಾಗಲಾದರೂ ಬೇಕು ಅಂದರೆ ಮಾಡ್ಕೊಳ್ಬೋದು, ಈಸಿಯಾಗಿದೆ. ಬಟ್ ಇದು ಸ್ವಲ್ಪ 1 ಲೇಯರ್ ತೆಗಿಬೇಕು, ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದು ಬಿಟ್ಟರೆ ಪ್ರಿಪೇರ್ ಮಾಡೋಕ್ಕೆಲ್ಲ ಈಸಿ ಇದೆ ಇದು. ಇದು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಫೇವ್ರೆಟ್ ಇದು ಮಶ್ರೂಮ್ ಪಲ್ಯ ಅಂದರೆ. ಏನಾದರೂ ಲೈಟಾಗಿ ಏನಾದರೂ ಸಾಂಬಾರಾಗಿರ್ಬೋದು, ಇಲ್ಲ ಏನಾದರೂ ಮಾಡ್ಕೊಂಡಿದ್ರೆ ಆ ಟೈಮಲ್ಲಿ ಮಶ್ರೂಮ್ ಇದ್ದರೆ ಇದನ್ನು ಮಾಡಿಬಿಡ್ತೀನಿ ನಾನು. ನೋಡಿ ಎಷ್ಟು ಮಣ್ಣು ಬಂದಿದೆ ಅಂತ. ನೆನೆಸಿಟ್ಕೊಂಡಿದ್ನಲ್ಲ, ಅದರಿಂದ ತುಂಬ ಮಣ್ಣು ಬಂದಿದೆ. ಒಂದು 2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಇಷ್ಟಾಗಿದೆ, ನೋಡೋಕ್ಕೆ ಇಷ್ಟು ಕಾಣಿಸುತ್ತೆ. ಬಟ್ ಫ್ರೈ ಆದಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟಾಗುತ್ತೆ ಅಂತ. 1-2 ಮೀಡಿಯಮ್ ಸೈಜ್ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ, ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಬೇಕು, ಒಂದು ಸ್ವಲ್ಪ ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರು, ಒಂದು ಸ್ವಲ್ಪ ಉಪ್ಪು. ಇದನ್ನೆಲ್ಲ ನಾನು ಮರೆತುಬಿಟ್ಟೆ ತೋರಿಸೋದು, ಅದಕ್ಕೋಸ್ಕರ ಹಾಗೆ ಹೇಳ್ತಾಯಿದ್ದೀನಿ. ಮತ್ತು ಒಂದು ಪ್ಯಾನ್ ಇಟ್ಕೊಂಡು ನಾನು ಕೋಕೋನಟ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇವಾಗ ಕೋಕೋನಟ್ ಆಯಿಲ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಮುಂಚೆನೂ ಯೂಸ್ ಮಾಡ್ತಿದ್ದೆ, ಬರೀ ನಾನ್ ವೆಜ್ ಪ್ರಿಪೇರ್ ಮಾಡೋಕ್ಕಷ್ಟೇ ನಾನು ಯೂಸ್ ಮಾಡ್ತಿದ್ದೆ. ವೆಜ್ಜಿಗೆಲ್ಲ ನಾನು ನಾರ್ಮಲ್ ಸನ್ಫ್ಲವರ್ ಆಯಿಲೇ ಯೂಸ್ ಮಾಡ್ತಿದ್ದೆ. ಇವಾಗ ಕೋಕೋನಟ್ ಆಯಿಲ್ ಎಲ್ಲ ಬೇರೆ ಥರ ಹೆಲ್ತ್ ಮೇಯ್ನ್ ಅಲ್ವಾ, ಹೆಲ್ತ್ ನೋಡ್ಕೊಳ್ಬೇಕು, ಅದಕ್ಕೋಸ್ಕರ ಎಲ್ಲ ಚೇಂಜ್ ಮಾಡೋಣ ಅಂತ ಸನ್ಫ್ಲವರ್ ಆಯಿಲೆಲ್ಲ ಸ್ಟಾಪ್ ಮಾಡಿದ್ದೀನಿ.
ನೋಡೋಣ ಯಾವ ಎಣ್ಣೆ ಯೂಸ್ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ಓಕೆ, ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಆದಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಈರುಳ್ಳಿ ಹಚ್ಚಿಟ್ಕೊಂಡಿರೋದನ್ನ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಅದು ಪಕ್ಕದಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದು ಗುಡ್ಡಿಗೆ ರೈಸ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿರೋದು. ಅವಳಿಗೆ ಕರ್ಡ್ ರೈಸ್ ತಿನ್ಸೋಣ ಅಂತ ಕುಕ್ಕರಲ್ಲಿ ನಾನು ಅಂದರೆ ಸಪ್ರೇಟ್ ರೈಸ್ ಮಾಡಿದ್ರೆ ಗುಡ್ಡಿಗೆ ನಾರ್ಮಲ್ ಪಾತ್ರೆಯಲ್ಲೇ ಬೇಯಿಸ್ಕೊತೀನಿ. ಕುಕ್ಕರಲ್ಲಿ ಮಾಡ್ಕೊಳ್ಳೋದಿಲ್ಲ. ಕುಕ್ಕರಲ್ಲಿ ಕಿಚಡಿ ಆ ಥರ ಎಲ್ಲ ಆದರೆ ಮಾಡ್ತೀನಿ. ಅದಕ್ಕೆ ರೈಸ್ ಇಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾರಾದರೂ ವೆಜಿಟೇರಿಯನ್ ಇದ್ದರೆ, ನಾನ್ ವೆಜ್ ಇಷ್ಟಪಡಲ್ಲ ಅಂದರೆ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಒಳ್ಳೆಯದು ಮಶ್ರೂಮು. ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ. ಮತ್ತು ಮಶ್ರೂಮ್ ಕಂಪ್ಲೀಟಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಫ್ರೈ ಆದಮೇಲೆ ಮಶ್ರೂಮ್ನ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಸಾರಿ, ಅಲ್ಲಿ ಗುಡ್ಡಿದು ತುಂಬ ಡಿಸ್ಟರ್ಬೆನ್ಸ್ ಆಗ್ತಿದೆ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಿಲ್ಲ, ಅಷ್ಟು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನಗೆ. ಮತ್ತು ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು ನೀವು ಮಶ್ರೂಮ್ಗೆ, ಯಾಕಂದರೆ ಮಶ್ರೂಮಲ್ಲೇ ನೀರು ಬಿಡುತ್ತೆ. ಅದರಲ್ಲೇ ನೀವು ಬಾಯ್ಲ್ ಮಾಡ್ಕೋಬೋದು. ಒಂದು ಸ್ವಲ್ಪನೂ ನೀರು ಹಾಕ್ಕೊಳ್ಬಾರ್ದು. ಮತ್ತು ಕ್ಲೋಸ್ ಮಾಡಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ಮಿನಿಟ್ಸ್ ಫ್ರೈ ಆಗೋಕ್ಕೆ ಬಿಡಬೇಕು, ಬಾಯ್ಲ್ ಆಗೋಕ್ಕೆ. ನೋಡಿ, ಈ ಥರ ನೀರು ಬಿಟ್ಟಿದೆ ಫುಲ್ಲು. ಇದರಲ್ಲೇ ಫ್ರೈ ಆಗುತ್ತೆ, ನೀವೇನು ನೀರು ಆ್ಯಡ್ ಮಾಡೋಷ್ಟಿಲ್ಲ. ನಿಮ್ಗೆ ಏನಾದರೂ ಗ್ರೇವಿ ಬೇಕಾದರೆ ಅದಕ್ಕೆ ನೀರು ಆ್ಯಡ್ ಮಾಡ್ಬೋದು, ಟೊಮೆಟೊ ಎಲ್ಲ ಹಾಕ್ಬಿಟ್ಟು. ಮತ್ತು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಬೋದು. ನಾನು ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಸೊ ದಟ್ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಕಮ್ಮಿ ಆಗಿದರೆ ಮತ್ತೆ ಹಾಕ್ಕೊಳ್ತೀನಿ ನಾನು. ತುಂಬ ಚೆನ್ನಾಗಿರುತ್ತೆ ಇದು. ನಾನ್ ವೆಜ್ ಟೇಸ್ಟೇ ಕೊಡುತ್ತೆ. ಚಿಕನ್ ಫ್ರೈ ಆ ಥರ ಟೇಸ್ಟ್ ಕೊಡುತ್ತೆ. ಬಟ್ ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್ ಡಿಶ್ ಇದು ಅಷ್ಟೇ. ನಾನ್ ವೆಜ್ ಇಷ್ಟಪಡದಿರೋರಿಗೆ ಆರಾಮಾಗಿ ಇದು ಮಾಡ್ಕೊಂಡು ತಿನ್ಬೋದು. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಯಾರಾದರೂ ಡಯಟ್ ಮಾಡೋರಿದ್ದರೆ, ಹೆಲ್ತ್ ಕಾನ್ಷಿಯಸ್ ಆಗಿದ್ದರೆ ಅವ್ರಿಗೆ ತುಂಬ ಈಸಿ ರೆಸಿಪಿ ಇದು. ಮತ್ತು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ಟು ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀನಿ. ಅರಿಶಿಣ ಹಾಕಿ ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಬೇಕು. ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಆಮೇಲೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಇದು ಅಷ್ಟೇ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಆಗಿರ್ಬೋದು ಏನೂ ಯೂಸ್ ಮಾಡಿಲ್ಲ. ಬೇಕಾದರೆ ನೀವು ಒಗ್ಗರಣೆಗೆ 1-2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೋದು. ಮತ್ತು ಧನಿಯಾ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪೌಡರ್ ಸ್ಟಾರ್ಟಿಂಗಲ್ಲಿ ಹೇಳೋದು ಮರ್ತುಬಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಧನಿಯಾ ಪೌಡರೇ. ಸೊ ಎಲ್ಲನೂ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿ ಮತ್ತು ಕ್ಲೋಸ್ ಮಾಡಿ ಇಡಬೇಕು. ಒಂದು ಸ್ವಲ್ಪ ಅದೆಲ್ಲ ಫ್ರೈ ಆಗೋವರೆಗೂ ಕ್ಲೋಸ್ ಮಾಡಿ ಇಡಬೇಕಾಗುತ್ತೆ. ಮತ್ತು ಆಯಿತು ನೋಡಿ, ಎಲ್ಲ ಫ್ರೈ ಆಗಿದೆ. ಇವಾಗ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ನೀವು, ಉಪ್ಪು ಖಾರ ಎಲ್ಲ ಹೇಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಸಾಲ್ಟ್ ಏನಾದ್ರು ಕಮ್ಮಿ ಆಗಿದರೆ ಹಾಕ್ಕೊಳ್ಳಿ.
ಇಲ್ಲ ಖಾರ ಏನು ಆ್ಯಡ್ ಮಾಡೋದು ಬೇಡ ಅನಿಸುತ್ತೆ, ಯಾಕಂದರೆ ಗರಂ ಮಸಾಲ ಹಾಕ್ತಾಯಿದ್ದೀವಿ ನಾವು. ಗರಂ ಮಸಾಲದಲ್ಲೇ ಸ್ವಲ್ಪ ಸ್ಪೈಸಿ ಬರುತ್ತೆ, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡರ್ ಕೂಡ ಕಮ್ಮಿ ಹಾಕಿದ್ದೀನಿ. ನಾವು ಉಪ್ಪು ಖಾರ ಎಲ್ಲ ಸ್ವಲ್ಪ ಕಮ್ಮಿ ತಿನ್ನೋದು, ಅದಕ್ಕೋಸ್ಕರ ನಾನೆಲ್ಲ ಕಮ್ಮಿ ಯೂಸ್ ಮಾಡ್ತಿದ್ದೀನಿ. ಸೊ ಫೈನಲಿ ಆಯಿತು. ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ ನಾನು. ಕೊತ್ತಂಬರಿ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಕ್ಲೋಸ್ ಮಾಡಿ ಇಡ್ತೀನಿ ಅಷ್ಟೇ. ಮಶ್ರೂಮ್ ಫ್ರೈ ಇಲ್ಲ ಮಶ್ರೂಮ್ ಪಲ್ಯ ಏನು ಬೇಕೋ ಹೇಳ್ಬೋದು. ರೆಡಿಯಾಗಿದೆ. ತುಂಬ ನೋಡಿ ಎಷ್ಟಾಯಿತು, 2 ಪ್ಯಾಕೆಟ್ ಮಶ್ರೂಮಲ್ಲಿ ಇಷ್ಟು ಪಲ್ಯ ಆಗಿದೆ. ಒಂದು 3 ಜನಕ್ಕೆ ಆಗುತ್ತೆ ಇದು. ನೀವು ಮಶ್ರೂಮ್ ಗ್ರೇವಿ ಮಾಡ್ಕೊಳ್ತೀರಾ ಅಂದರೆ ಇದಕ್ಕೆ ಟೊಮ್ಯಾಟೊ ಪ್ಯೂರಿ ಆಗಿರ್ಬೋದು, ಇಲ್ಲ ಟೊಮ್ಯಾಟೊ ಆಗಿರ್ಬೋದು ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲ ಮಸಾಲ ಕೊಬ್ಬರಿ ಅದು ಬೇರೆ ಥರ ಬರುತ್ತೆ, ಮಾಡ್ಕೊಳ್ಬೋದು. ರೆಡಿಯಾಗಿದೆ ನೋಡಿ. ನೈಟು ಮುದ್ದೆ ಮಾಡಿದ್ವಿ, ಮುದ್ದೆ ಸೊಪ್ಪು ಸಾರು ಮಶ್ರೂಮ್ ಪಲ್ಯ ಅಷ್ಟೇ. ರೈಸ್ ತಿನ್ನೋದಿಲ್ಲ. ಸೊ ಮುದ್ದೆ ಇದ್ದರೆ ರೈಸ್ ತಿನ್ನೋದಿಲ್ಲ, ಆ ಥರ. ಕಣ್ಣಿಗೆ ಬೀಳ್ತಿದ್ಯಮ್ಮ. ಪವರ್ ಹೋಯ್ತಲ್ಲ. ಪವರಲ್ಲಿ ಪವರ್ ಇಲ್ಲ. ಪವರ್ ಇಲ್ಲಮ್ಮ, ಪವರ್ ಇಲ್ಲ. ಇರು, ರೋಲನ್ನು ಹಚ್ಚೋಣ, ಕುತ್ಕೋ. ಇರು ತಗೊಬರ್ತೀನಿ. ಇರು, ಎಲ್ಲಿದೆ ರೋಲಾನ್? ಬಾ ಬಾ. ಗುಡ್ಡಿಗೆ ಮಾಮಾ ಅರ್ತ್ ಮಸ್ಕಿಟೋ ರೋಲನ್ನು ಆರ್ಡರ್ ಮಾಡಿದ್ದೆ. ತುಂಬ ಸೊಳ್ಳೆಗಳು ಕಚ್ತಿತ್ತಲ್ವ ಇವಳಿಗೆ. ಇವಾಗ ಬೇರೆ ಡೆಂಗ್ಯೂ ಎಲ್ಲ ಜಾಸ್ತಿ ಆಗ್ತಿದೆ, ಅದಕ್ಕೋಸ್ಕರ ರೋಲನ್ನು ಆರ್ಡರ್ ಮಾಡಿದ್ದೆ. ಸೊ ಅದು ಚೆಕ್ ಮಾಡೋಣ ಅಂತ. ಅದು ಬಾಡಿ ರೋಲನ್ನು, ಬಟ್ ಸ್ಟಾರ್ಟಿಂಗಲ್ಲಿ ನಾನು ಬಟ್ಟೆ ಮೇಲೆ ಹಾಕ್ತಿದ್ದೀನಿ. ಸ್ಕಿನ್ ಅಲರ್ಜಿ ಏನಾದರೂ ಆದರೆ ಅಂದ್ಬಿಟ್ಟು ಸ್ಟಾರ್ಟಿಂಗ್ ಬಟ್ಟೆನಲ್ಲಿ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಕಾಲಿನಲ್ಲಿ ಹಾಕಿ ಟೆಸ್ಟ್ ಮಾಡಿದೆ. ಸೊ 24 hours ಬಿಟ್ಬಿಟ್ಟು ಏನಾದರೂ ಆಗಿದೆಯಾ ಅಂತ ಚೆಕ್ ಮಾಡಿ ಏನೂ ಅಲರ್ಜಿ ಆಗಿಲ್ಲ. ಅದಕ್ಕೋಸ್ಕರ ಇವಾಗ ಬಾಡಿನಲ್ಲಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗೆಲ್ಲ ಡೆಂಗ್ಯೂ ಜಾಸ್ತಿ ಆಗ್ತಿದೆ. ನೀವು ಸೇಫಾಗಿರಿ, ಮಗುಗೂ ಸೇಫಾಗಿ ಇಟ್ಕೊಳ್ಳಿ, ಮತ್ತು ಕೋಕೋನಟ್ ಆಯಿಲ್ ಯೂಸ್ ಮಾಡಿ. ಜಾಸ್ತಿ ಹೊರಗಡೆ ಎಲ್ಲ ಕಳಿಸ್ಬೇಡಿ, ನೀವು ಹೋಗಬೇಡಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಸೇಫಾಗಿ ಇಟ್ಕೊಳ್ಳಿ, ನೀವು ಸೇಫಾಗಿರಿ. ಥ್ಯಾಂಕ್ ಯು ಸೋ ಮಚ್ ಲವ್. ಟೇಕ್ ಕೇರ್. ಬಾಯ್.